ಪ್ರಪಂಚ ಪರ್ಯಟನೆ. ನಮಸ್ಕಾರ ಬಂಧುಗಳೇ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕರ್ನಾಟಕದಲ್ಲಿ ರೈತ ಹುತಾತ್ಮರ ದಿನಾಚರಣೆ ನಡೆಯುತ್ತೆ. ಈ ಬಾರಿ 46 ವರ್ಷಗಳ ಒಂದು ಬಹಳ ದೊಡ್ಡ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಚಳುವಳಿಯ ಒಂದು ಮಹತ್ತರವಾದಂಥ ಒಂದು ಕಾರ್ಯಕ್ರಮ ನಡೆಯುತ್ತೆ. ಇದು 21ರ ಬೆಳಿಗ್ಗೆ 8 ಗಂಟೆಗೆ ನಮ್ಮ ನವಲಗುಂದದಿಂದ ಅಲ್ಲಿ ಹುತಾತ್ಮ ವೀರಗಲ್ಲಿಗೆ ನಮನ ಹೇಳಿ, ಅಲ್ಲಿಂದ ಅಳಗವಾಡಿ, ಅಲ್ಲಿಂದ ನರಗುಂದ, ನಂತರದಲ್ಲಿ ಚಿಕ್ಕ ನರಗುಂದ, ಅಲ್ಲಿ 4 ಸ್ಥಳಗಳಲ್ಲಿ ನಮನ ಸಲ್ಲಿಸಿ ನಾವು ನೇರವಾಗಿ ಅಂದಿನ ಒಂದು ಬೃಹತ್ ಕಾರ್ಯಕ್ರಮ ಮಾಲಿಂಗ್ಪುರದಲ್ಲಿ ನಡೆಯುತ್ತೆ. ಈ ಮಾಲಿಂಗ್ಪುರದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಏನಿದೆ, ಹುತಾತ್ಮರ ದಿನಾಚರಣೆ ಮತ್ತು ಕರ್ನಾಟಕದ ಎಲ್ಲ ಭಾಗಗಳಿಂದ ಬರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರುಗಳು ಬೆಳಿಗ್ಗೆ ಸಾಧ್ಯವಾದರೆ ನೀವು ನರಗುಂದ ನವಲಗುಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ನಂತರದಲ್ಲಿ ಮಧ್ಯಾಹ್ನ ನೀವು ರೀಚ್ ಆಗುವಂಥವರು 12 ಗಂಟೆ ಸುಮಾರಿಗೆ ಆಜುಬಾಜಿಗೆ ನೀವು ಮಾಲಿಂಗ್ಪುರವನ್ನು ನೀವು ತಲುಪಬೇಕು. ಹಾಗಾಗಿ ಮಾಲಿಂಗ್ಪುರದಲ್ಲಿ ಬೃಹತ್ ಸಮಾವೇಶ ಶುರುವಾಗುತ್ತೆ. 12 ಗಂಟೆಗೆ ಸರಿಯಾಗಿ ಬಸವೇಶ್ವರ ಸರ್ಕಲ್ನಿಂದ ಬೃಹತ್ ಮೆರವಣಿಗೆ ಪ್ರಾರಂಭ ಆಗುತ್ತೆ. ಮತ್ತು ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಭಾಳ ದೊಡ್ಡ ಪ್ರಮಾಣದ ಸಮಾವೇಶ ಅಲ್ಲಿ ಪ್ರಾರಂಭ ಆಗುತ್ತೆ. ಹಾಗಾಗಿ ಕರ್ನಾಟಕದ ಎಲ್ಲ ದಿಕ್ಕುಗಳಿಂದ ಬರ್ತಕ್ಕಂಥ ಎಲ್ಲ ರೈತ ಸ್ನೇಹಿತರಿಗೆ, ಹೋರಾಟಗಾರರಿಗೆ ವಿನಂತಿ ಏನಂದರೆ, ಈ ವರ್ಷದ 46ರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತೆ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕಾಗತ್ತೆ. ಕರ್ನಾಟಕದ ಇತಿಹಾಸ, ರೈತ ಚಳುವಳಿಯ ಪ್ರಾರಂಭಕ್ಕೆ ಆದಂಥ ನರಗುಂದ ನವಲಗುಂದ, ನಂತರದಲ್ಲಿ ಆದಂಥ ಕರ್ನಾಟಕದಲ್ಲಿ 164 ಜನ ರೈತರು ಏನು ಹುತಾತ್ಮರಾದರು ಅವರೆಲ್ಲರಿಗೂ ನಮನ ಸಲ್ಲಿಸ್ತಕ್ಕಂಥದ್ದು. ಮತ್ತು ಚಳುವಳಿಯಲ್ಲಿ ಬಹಳ ದೀರ್ಘಕಾಲ ಚಳುವಳಿಯಲ್ಲಿ ಮಾರ್ಗದರ್ಶನ ನೀಡಿದಂಥ, ತಮ್ಮನ್ನು ತಾವು ಪ್ರಾಣಾರ್ಪಣೆ ಮಾಡಿದಂಥ ಮತ್ತು ತ್ಯಾಗವನ್ನು ಮಾಡಿದಂಥ ಅನೇಕ ಸಾವಿರಾರು ಜನ ಕಾರ್ಯಕರ್ತರನ್ನ ನೆಂದು ಈ ಕಾರ್ಯಕ್ರಮದಲ್ಲಿ ನಮನ ಸಲ್ಲಿಸೋದಿದೆ. ಹಾಗಾಗಿ ಎಲ್ಲ ಬಂಧುಗಳು ಸಕಾಲಕ್ಕೆ ಬಂದು ಸೇರಬೇಕು ಅಂತೇಳಿ ನಿಮ್ಮೆಲ್ಲರಿಗೂ ಕೂಡ ನಾನು ವಿನಂತಿ ಮಾಡ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದ. ಪ್ರಪಂಚ ಪರ್ಯಟನೆ.